ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಹಾಯ್ ಮಾಡು ಮುಚ್ಚಿನಿ. ಹಾಯ್ ಮಾಡು. ಇಲ್ಲಿ ವಿಷ್ಣು ಇಲ್ಲಡ ಕ್ಯಾಮ್ರಾ ಇನ್ನೂ ಒಂದು ಕಣ್ಣಿಗೆ ಬಿದ್ದಿಲ್ಲ ಈಗ. ಹಾಯ್ ಮಾಡು. ಕೂಡ ಹಾಯ್ ಅಷ್ಟೇ ಬುಕ್ಕಲ್ಲ ಹಾಯ್ ಅಷ್ಟೇ ಗೈಸ್. ಇವತ್ತಿನ ವ್ಲಾಗ್ ಏನು ಅಂತ ತಮ್ಮಲ್ಲಿ ನೋಡಿರ್ತೀರಾ. ಡೈಲಿ ವ್ಲಾಗ್ ಆಗಿರುತ್ತೆ ಇವತ್ತು. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು ಡೈಲಿ ವ್ಲಾಗ್ನ, ಡೈಲಿ ರೋಟೀನ್ ಏನಿರುತ್ತೆ ಅಂತ ಹೇಳಿ. ಬಟ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಅಂಬಿ ಕೆಲಸ ಇತ್ತು ಅಂತೇಳಿ ಅಂಗಡಿಗೆ ಹೋಗಿದ್ದ. ಸೊ ಅದರಿಂದ ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಟೈಮ್ ಇನ್ನೇನು ಸಂಜೆನೇ ಆಗ್ತಾ ಬಂತು, 3:30. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಕುತ್ಕೊಂಡು ಮಾತಾಡೋಣ, ಪಾಪು ಎತ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ವಲ್ಲ. ಇದು ಡೈಲಿ ವ್ಲಾಗ್ ಆಗಿರುತ್ತೆ ಸುಮ್ಮನೆ ಹಾಗೆ. ಸೊ ನಮ್ಮ ಬೇಬಿ ಫೇಸ್ ರಿವೀಲ್ ಮಾಡಿದಾಗ ತುಂಬ ಜನ ಒಳ್ಳೆ ಕಮೆಂಟ್ಸ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅವನ ಎತ್ಕೊಂಡು ಕುತ್ಕೊಳಕ್ಕಾಗಲ್ಲ, ಯಾಕಂದ್ರೆ ಓದ್ಸತಿ ಈ ರೀತಿ ಕುಣಿಸ್ಕೊಂಡಿದ್ವಿ ಫೇಸ್ ರಿವೀಲ್ ಮಾಡ್ಬೇಕಂತೇಳಿ. ಅದಕ್ಕೆ ಆತರ ಕುಣಿಸ್ಕೋಬೇಡಿ, ಪಾಪದು ಬೆನ್ನಿನ್ನು ಎಳೆದಿದೆ, ನೋವಾಗುತ್ತೆ ಅಂತ ತುಂಬಾ ಜನ ಬೈದಿದ್ರಿ. ಬಟ್ ಅವತ್ತು ಫೇಸ್ ಕಾಣ್ಲಿ ಅಂತ ಹೇಳಿ ಆ ರೀತಿ ಕುಣಿಸ್ಕೊಂಡಿದ್ವು. ಅದಕ್ಕೋಸ್ಕರ ಇವತ್ತು ಇಲ್ಲೇ ಹಾಕಿದೀವಿ. ಇಲ್ಲೇ ಬೆಡ್ ಮೇಲೆ ಆರಾಮಾಗಿ ಮಲ್ಕೊಂಡಿದ್ದಾನೆ, ನೋಡ್ತಿದ್ದಾನೆ ನಾವು ವ್ಲಾಗ್ ಮಾಡ್ತಾ ಇರೋದನ್ನ. ಇನ್ನೊಂದು ಇವಳಿಗೆ ಏನ್ ಬೇಜಾರಾಗಿದೆ ಅಂದ್ರೆ ಎಲ್ಲರೂ ನಂತರ ಇದಾರೆ ಅಂತ ಹೇಳಿ ತಕ್ಷಣ ಇವಳಿಗೂ ಬೇಜಾರಾಗ್ಬಿಟ್ಟಾಳೆ. ಬೇಜಾರೇನಿಲ್ಲ, ಆಲ್ಮೋಸ್ಟ್ ಹುಟ್ಟಿದ ತಕ್ಷಣ ಅವ್ನಿಗೆ ಎಲ್ಲರೂ ಅದೇ ತರ ಹೇಳಿದ್ರಲ್ವಾ. ಅದೇ ತರ ಅಲ್ಲ, ನೀವ್ ಎಲ್ಲ ಹೇಳಿದ್ಮೇಲೆ ಇವಳು ನಿಂತರ ಎಲ್ಲ ಹೇಳ್ಬಿಟ್ರಲ್ಲ ಅಂತ ಇವಳು ಬೇಜಾರಾಗ್ಬಿಟ್ರ. ಸ್ವಲ್ಪ ನಾನ್ ನಿಜ ಹೇಳಿ ನಾನು ಬೇಜಾರಾಗಿದ್ದೀನಿ ಅಂತ ನಾನು ಹೇಳಿದ್ದು. ಅಂಬಿ ನೋಡ್ರಿ ಇಲ್ಲ, ಅಂಬಿ ನೋಡಂಬಿ ಎಲ್ಲರೂ ನಿಂತಾನೆ ಇದಾರೆ ಅಂತ ಹೇಳಿದ್ದಾರೆ ಅಂತ ಹೇಳ್ದೆ ನಾನು. ಆದ್ರೆ ನಂಗೇನ್ ಬೇಜಾರಿಲ್ಲ. ನನ್ಗೆ ಯಾಕೆ ಬೇಜಾರು, ಅವ್ನ ಅಪ್ಪನ ತರ ಇದ್ರು, ನನ್ಗೆ ಯಾಕೆ ಬೇಜಾರು. ಖುಷಿ ಇದು ಬೇಕಂತ ಯಾರು ನನ್ನ ಹೆಸರು ಹೇಳಿಲ್ವಲ್ಲ. ಹೇಳಿದ್ದಾರೆ ಎಷ್ಟೊಂದ್ ಜನ, ಒಂದ್ 5-6 ಜನ ಹೇಳಿದ್ದಾರೆ. ಹೇಳಿರೋರಿಗೆ ಗೊತ್ತಿರುತ್ತೆ, ಎಲ್ಲ ನನ್ನೇ ಕೇಳ್ತಾನೆ ಇವನು. ಹೋಗಿ ಬಿಡ್ಬೇಕು ಅದ್ರ ಬಗ್ಗೆ. ನೆಕ್ಸ್ಟ್ ಮಾತಾಡ ಬೇಕಂತ ಉರಿಸ್ತಿದ್ದೆ ಅನ್ಸುತ್ತೆ. ಹೇಳ್ಬೇಕಂದ್ರೆ ನಂಗೆ ಖುಷಿನೇ, ನಿಂತರ ಇದಾರೆ ಅಂತ ಹೇಳಿದ್ದೆ ಖುಷಿ ನಂಗೆ. ಆಯ್ತಾ, ನಿಂತರನೇ ಚೆನ್ನಾಗಿದೆ. ಅವನು ಎದ್ದಾಗಂತೂ ನಿಜವಾಗ್ಲೂ ವಿಡಿಯೋ ಮಾಡಕ್ಕಾಗಲ್ಲ, ವಿಡಿಯೋ ಮಾಡಕ್ಕೂ ಬಿಡಲ್ಲ ಅವನು. ನಾಳೆ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅಂತಂದ್ರೆ ಡೈಲಿ ವ್ಲಾಗ್ನ ಅವ್ನು ಬೆಳಿಗ್ಗೆ ಎದ್ದಾಗಿಂದ ಏನೇನು ಇರುತ್ತೆ ಅವ್ನ ರೋಟೀನ್ ಅಂತ. ಅಂತಂದ್ರೆ ಅವ್ನಿಗೆ ಸ್ನಾನ ಮಾಡಿಸೋದು, ಅವ್ನಿಗೆ ರೆಡಿ ಮಾಡೋದು, ಆಮೇಲೆ ಅವ್ನು ಮಲ್ಗೋದು, ಅವ್ನು ಆಟ ಆಡೋದನ್ನ ವಿಡಿಯೋ ಮಾಡಬೇಕು, ಬೆಳಗ್ಗೆಯಿಂದ ಸಂಜೆವರೆಗೂ ಡೈಲಿ ವ್ಲಾಗ್ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು. ಇವತ್ತು ಅದನ್ನೇ ಮಾಡಬೇಕಿತ್ತು. ಹೇಳ್ಬೇಕಂತಂದ್ರೆ ಇವನು ಫ್ರೀ ಇರಲಿಲ್ಲ, ಇವನು ಅಂಗಡಿಲಿ ಏನೋ ಕೆಲಸ ಇತ್ತು ಅಂತೇಳಿ ಹೋಗಿದ್ದು. ಇವಾಗ 4 ಗಂಟೆಗೆ ಬಂದಿದ್ದಾನೆ. ಇವಾಗ ವ್ಲಾಗ್ ಮಾಡೋಣ ಬಾ ಅಂತ ಕರೀತಿದ್ದಾನೆ. ನಾನು ಕೇಳಿದೆ ಏನು ಟಾಪಿಕ್ ಇಲ್ವಲ್ಲ ಅಂತಂದೆ, ಅದಕ್ಕೋಸ್ಕರ ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಮಾಡೋಣ, ಡೈಲಿ ವ್ಲಾಗ್ ಅಲ್ಲ ಗೈಸ್, ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತೇಳಿ ರ್ಯಾಂಡಮ್ ವ್ಲಾಗ್ ಮಾಡ್ತಾರೆ. ಸೊ ಗೈಸ್, ಪಾಪುನ ಮಲ್ಸಾಯ್ತು, ನಮ್ಮಮ್ಮ ಬಂದು ಕಾಫಿ ಮಾಡಿಕೊಟ್ರು. ಸೊ ಬ್ರೆಡ್ ತಿಂತಿದ್ದೀನಿ ನಾನು. ಸಂಜೆ ಟೈಮು ಬೆಳಿಗ್ಗೆ ಮಿಸ್ ಮಾಡಿದೆ ಕಾಫಿ ಮತ್ತು ಬ್ರೆಡ್ ತಿಂತೀನಿ. ಅದು ನಿಮಗೆ ಗೊತ್ತಿರುತ್ತೆ, ಬಾಣ್ತಿದ್ದು ಆಲ್ಮೋಸ್ಟ್ ಕಾಫಿ ಬ್ರೆಡ್ಡೇ ಜಾಸ್ತಿ ತಿನ್ನೋದು. ಸೊ ಅದಕ್ಕೆ ಬ್ರೆಡ್ ತಿಂತಾ ಇದ್ದೀನಿ. ಪಾಪನ ಮಲಗಿಸಿದ್ದೀವಿ, ಯಾಕಂದ್ರೆ ಅವ್ನು ಇವತ್ತು ವಿಡಿಯೋ ದಲ್ಲಿ ಬರೋಷ್ಟು ಇಂಟ್ರೆಸ್ಟ್ ಅವನಿಗಿಲ್ಲ, ಫುಲ್ ನಿದ್ದೆಲಿದ್ದಾನಲ್ವಾ. ಅದರಿಂದ ನಾವೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ವ್ಲಾಗ್ ಅಷ್ಟೇ. ಯಾಕೋ ಇಬ್ಬಿ ಆಟ ಮಾಡ್ತಾನೆ ಇವತ್ತು, ಅದಕ್ಕೋಸ್ಕರ ನಾಳೆ ಕರ್ಕೊಳ್ಳೋಣ. ಅವ್ನು ಡೈಲಿ ರೋಟೀನ್ ಬೆಳಗ್ಗೆದ್ದು ಏನು ಮಾಡ್ತಾನೆ ಸಾಯಂಕಾಲ ಗಂಟ ಆ ವಿಡಿಯೋ ಫುಲ್ಲು ಮಾಡ್ಬಿಟ್ಟು ಹಾಕೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ನೋಡಿ ಅದನ್ನ ಹಾಕ್ತಿದ್ವಿ ವಿಡಿಯೋ, ಡೈಲಿ ವ್ಲಾಗ್, ಅವ್ನು ಡೈಲಿ ರೋಟೀನ್. ಬರೋಣ, ಟೀ ಕುಡ್ಕೊಂಬರ್ತೀನಿ. ಸೊ ಗೈಸ್, ಇದಕ್ಕೂ ತಪ್ಪು ಹುಡ್ಕೋರಿದ್ದಾರೆ. ನಾನು ಎಷ್ಟೊಂದು ಕಮೆಂಟ್ಸ್ ನೋಡಿದಿರಿ. ನಾನು ಏನೇ ಮಾತಾಡಿದ್ರು ಕೂಡ ತಪ್ಪು ಹುಡ್ಕೋರ ಜಾಸ್ತಿ ಇರೋದು. ಇವಾಗ ನಾನು ತಿಂತಿದ್ದೀನಿ ಅಂತ ಹೇಳಿದ್ರು ಕೂಡ ಏನಂತಾರೆ ಬೇರೆಯವರು, ಯಾರು ತಿನ್ನಲಾರ್ದೇನು ತಿಂತಿಲ್ಲ ಪ್ರಪಂಚದಲ್ಲಿ, ಹಂಗೆ ಹಿಂಗೆ ಅಂತ ಅನ್ನೋರು ಇದ್ದಾರೆ. ಆ ಥರ ಎಲ್ಲ ಅನ್ನೋದು ಬಿಡಿ. ಏನೇ ಒಂದು ಮಾತಾಡಿದ್ರು ನೆಗೆಟಿವ್ ಹುಡುಕೋರು ಇದ್ದೇ ಇರ್ತಾರೆ ಕಮೆಂಟಲ್ಲಿ. ಏನು ಹೇಳ್ತೀನಿ, ನೀನೇನು ಹೇಳ್ತಾರೆ? ನಾನು ಏನು ಹೇಳಲ್ಲ, ಅವ್ರು ಹೇಳೋದೇ ಕೆಲಸ. ನಾನು ಇವನ್ ಥರನೇ ಸೈಲೆಂಟ್ ಆಗಿದ್ರೆ ವ್ಲಾಗ್ ನೋಡೋಕೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಹೇಳ್ಬಿಡಿ ನೀವೇ. ಆಯ್ತು, ಅದಕ್ಕೆ ಓಲಿ ಎನ್ಕರೇಜ್ ಮಾಡಿರಿ, ಅವಳು ಇನ್ನೂ ಚೆನ್ನಾಗಿ ಮಾತಾಡ್ತಾಳೆ ಅಂತ. ಎಂಕರೇಜ್ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ. ಒಬ್ರಿಗೆ ಏನು ಒಂದು ಬ್ಯಾಡ್ ರೀತಿ, ಒಂದು ಕೆಟ್ಟ ರೀತಿ ಏನು ಹಾಕಕ್ಕೆ ಹೋಗ್ಬಿಡಿ. ಏನು ಹೇಳಿದ್ರು ತಪ್ಪು ಹುಡುಕ್ತೀರಾ, ಒಂದು ಅಂದ್ರೂ ಅದ್ರಲ್ಲಿ ತಪ್ಪು ಹುಡುಕ್ತೀರಾ. ಏನು ಯಾರು ಅನ್ಲಾರ್ದು ಅಂತೀರಾ ಅಂತ ಅಂದ್ಬಿಡ್ತೀರಾ ನೀವು. ಬೇಕಾದ್ರೆ ಕೆಲವೊಬ್ರು, ಎಲ್ಲರೂ ಅಲ್ಲ, ಕೆಲವೊಬ್ರು ಇದ್ದಾರೆ ಆ ಥರ ಹೇಳೋರು. ಸೊ ಅವ್ರಿಗೆ ಹೇಳ್ತಾರ ನಾನು. ನೋಡಿ ಗೈಸ್, ಒಂದೇ ಒಂದು ಕಾಫಿ ಕುಡಿಯೋ ಅಷ್ಟರಲ್ಲಿ 5 ನಿಮಿಷ, ಕರೆಕ್ಟಾಗಿ 5 ನಿಮಿಷ ಕೂಡ ಅವ್ನು ನಿದ್ದೆ ಮಾಡಿಲ್ಲ. ನಾನು ಏನು ಮಾತಾಡಿದ್ದೀನಿ ಅದು ಕಾಫಿ ಬಗ್ಗೆ ಕ್ಲಿಪ್ಪಿಂಗು ಅಷ್ಟೇ, ಲಾಸ್ಟ್ ಅವ್ನು ಮಲಗಿರೋದು. ಯಾಕೋ ನಿದ್ದೆ ಬರಲ್ಲ ನಿನಗೆ? ಹಾಂ, ವಿಡಿಯೋ ಮಾಡಬೇಕಾದಾಗ ಈ ಥರ ನಿನ್ನ ಲಿಕ್ಕು, ನಿನ್ನ ತೋರಿಸ. ಹಾಂ, ನಾರ್ಮಲ್ ಟೈಮ್ ಚೆನ್ನಾಗಿರ್ತೀಯ? ಹಾಂ, ಎದ್ದುಬಿಟ್ಟ 2 ನಿಮಿಷದಲ್ಲಿ. ನಾನು ಇನ್ನೂ ಕಾಫಿ ಕೂಡ ಕಂಪ್ಲೀಟಾಗಿ ಕುಡಿದಿದ್ದು. ಅಷ್ಟು ಬೇಗ ಎದ್ಬಿಟ್ಟಲ್ಲ ಚೀನಿ ನೀನು. ಹಾಂ, ಏನು ಮಾತಾಡಲಿ ಅಂತ ಅವನು ಯೋಚನೆ ಮಾಡ್ತಾರೆ. ಜಸ್ಟ್ ಫೀಡಿಂಗ್ ಮಾಡಿಸಿ ಮಲಗಿಸಿದೆ. 1-2 ನಿಮಿಷ ಮಲಗಲಿಲ್ಲ ಅವನು. ಆಯರ್ ಮಾಡಿ ಹೋಗಿ ಆಯ್ತು.
ಒಂದು ಸ್ವಲ್ಪ ಹೊತ್ತು ರಿಫ್ರೆಶ್ ಆಯ್ತಾ? ಹಾಂ, ಸರಿ ಹೋದಾ? ಹಾಂ ಚಿನ್ನಿ, ಅಷ್ಟು ಅವನೇನು ಮುಂಚೆ ಆದರೆ ರೆಸ್ಪಾನ್ಸ್ ಮಾಡೋಣ ಹ್ಞೂ ಅಂತ, ಇವಾಗ ಸೈಲೆಂಟ್ ಆಗ್ಬಿಟ್ಟಾನೆ ಮಲಗಿದ್ಮೇಲೆ. ಇನ್ನೂ ಆ್ಯಕ್ಟಿವ್ ಆಗ್ತಾನೆ ಹೋಗ್ತಾ ಹೋಗ್ತಾ ನೋಡೋಣ. ಹಾಂ ಆಯಿತಾ? ಸೊ ಗೈಸ್, ನಮ್ಮ ಬೇಬಿದು ಡೈಲಿ ರೂಟೀನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಅವ್ನು ಏನೇನು ಮಾಡ್ತಾನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಂತೇಳಿ. ಬೇಕಮ್ಮ ಡೈಲಿ ರೂಟೀನ್ ಮಾಡ್ತೀಯ? ನನಗೆ ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗ್ತದೆ. ಯಾಕೋ ಮಾತಾಡೋ ನೋಡಿ, 3 ಜನ ಹೆಂಗಿದೆ ನೋಡ್ತಾವನೆ. ಬಟ್ ಯಾಕೆ ಇವತ್ತು ಮೂರು ಅವನು ಜುಟ್ಟು ಎಳಿತಿದ್ದ ನಂದು ಅಲ್ಲಿ ನೋಡಿ. ಹಾಯ್ ಮಾಡು. ಸೊ ಗೈಸ್, ರ್ಯಾಂಡಮ್ ವ್ಲಾಗ್ ಅನ್ನೋ ಹೆಸರಲ್ಲಿ ನಾನು ಈ ವಿಡಿಯೋ ಮಾಡೋ ಉದ್ದೇಶನೇ ಇದಾಗಿತ್ತು. ಬೇರೆ ಯಾರು ಅಂಬಿಗೆ ಆ ಥರ ಕಮೆಂಟ್ ಹಾಕಲ್ಲ, ನನಗೆ ಕಮೆಂಟ್ ಹಾಕ್ತೀರಾ. ನನಗೆ ಅನ್ಸುತ್ತೆ ಒಂದೊಂದು ಟೈಮ್ ಏನು ಮಾತಾಡೋದೇ ಬೇಡ, ಸುಮ್ಮನೆ ಇದ್ಬಿಟ್ರೆ ಸಾಕು ಅನ್ಸುತ್ತೆ. ಬಟ್ ಏನು ಮಾತಾಡಿಲ್ಲ ಅಂತಂದ್ರೆ ವ್ಲಾಗ್ ಹೇಗೆ ಕಂಟಿನ್ಯೂ ಆಗುತ್ತೆ, ವ್ಲಾಗ್ ಹೇಗೆ ನೋಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ ಅಷ್ಟೇ. ಅವನಿಗೆ ವ್ಲಾಗಲ್ಲಿ ಅಷ್ಟು ಮಾತಾಡಿ ಅವ್ನಿಗಿನ್ನೂ ಅಭ್ಯಾಸ ಆಗಿಲ್ಲ. ಸೊ ಅವ್ನಿಗೆ ಅಭ್ಯಾಸ ಆದಾಗ ಅವನೇ ಮಾತಾಡ್ತಾನೆ. ಇನ್ನು ಕೆಲವ್ರು ಏನಂತೀರ, ಕಾವ್ಯ ತುಂಬ ಓವರ ಮಾತಾಡ್ತಿದ್ಯಾ ಹಾಗೆ ಹೀಗೆ ಅಂತ ಕಮೆಂಟ್ ಹಾಕ್ತೀರಾ. ಅದ್ರಲ್ಲಿ ಏನಿದೆ ಏನು ಓವರ್ ಮಾತಾಡ್ತಿದ್ದೀನಿ ಅಂತ ನನಗೆ ಇನ್ನೂ ಗೊತ್ತಿಲ್ಲ ನನಗೆ. ಅಟ್ಲೀಸ್ಟ್ ನೀವು ಯಾರು ಓವರಾಗಿ ಮಾತಾಡ್ಸಿ ಅಂತ ಹೇಳ್ತಿದ್ದೀರಾ, ಸೊ ಅವ್ರು ಅಟ್ಲೀಸ್ಟ್ ಮೆನ್ಷನ್ ಮಾಡಿ ಇದನ್ನ ನೀನು ಓವರಾಗಿ ಮಾತಾಡ್ತಿದ್ಯಾ ಅಂತ. ಅವಾಗ ನನ್ಗೆ ಗೊತ್ತಾಗುತ್ತೆ, ನಾನು ಇದನ್ನ ಓವರಾಗಿ ಮಾತಾಡಿದ್ದೀನಿ ಅಂತ ಹೇಳಿ. ಏನಾದ್ರೂ ಒಬ್ಬ ಮನುಷ್ಯ ಏನಾದ್ರೂ ಒಂದು ಮಾತಾಡ್ತಿದ್ದಾನೆ ಅಂತ ಅಂದ್ರೆ ಅದರಲ್ಲಿ 1000 ತಪ್ಪು ಹುಡ್ಕಕ್ಕಿಂತ ಮೊದಲು ನೀವು ಕರೆಕ್ಟ್ ಆಗಿದ್ದೀರಾ ಅಂತ ಫಸ್ಟ್ ನೋಡ್ಕೊಳ್ಳಿ, ಆಯ್ತಾ? ಒಬ್ಬ ವ್ಯಕ್ತಿ ಏನಾದ್ರು ಮಾತಾಡ್ತಿದ್ದಾನೆ, ಒಂದು ವ್ಯಕ್ತಿ ಏನಾದ್ರು ವ್ಲಾಗ್ ಮಾಡ್ತಿದ್ದಾನೆ ಅಂತಂದ್ರೆ ಅವ್ರಿಗೆ ಎಲ್ಲದಕ್ಕೂ ಮಾತಿಗೆ ಮುಂಚೆ ಅವ್ರು ಏನೇ ಮಾಡಿದ್ರು ಓವರ್ ಅಂತ ಟಾಂಟ್ ಕೊಡಬೇಡಿ. ಒಬ್ಬರ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ಎಸ್ಪೆಷಲಿ ನನಗಾಗುತ್ತೆ, ಯಾರಿಗಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ನನಗೆ ತುಂಬಾನೇ ಬೇಜಾರಾಗುತ್ತೆ. ನಾನು ಎಲ್ಲ ಕಮೆಂಟ್ಸ್ ಓದ್ತೀನಿ, ಬಟ್ ನಾನು ಯಾವ್ದು ಆ ಕಮೆಂಟ್ಸ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹೇಳಕ್ ಹೋಗಲ್ಲ, ಡಿಲೀಟ್ ಮಾಡಿ ಬಿಸಾಕ್ತೀನಿ. ನಾನು ಪ್ರತಿ ಒಂದು ಕಮೆಂಟ್ನ ಕೂಡ ನಾನು ಓದ್ತೀನಿ, ಪ್ರತಿಯೊಬ್ರು ಕಮೆಂಟ್ಗೂ ಕೂಡ ನಾನು ಲೈಕ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅಂಬಿ ಓದಲ್ಲ, ಸೊ ಅವ್ನು ಕನ್ನಡದಲ್ಲಿ ಕಮೆಂಟ್ ಹಾಕಿದ್ರೆ ಮಾತ್ರ ಓದ್ತಾನೆ. ಇಂಗ್ಲೀಷಲ್ಲಿ ಏನಾದ್ರು ಕಮೆಂಟ್ ಹಾಕಿದ್ರೆ ಅದು ನಾನೇ ಓದ್ತೀನಿ. ಸೊ ನಾನು ಅದನ್ನ ಲೈಕ್ ಮಾಡಿರ್ತೀನಿ ಪ್ರತಿಯೊಬ್ರು ಕಮೆಂಟಿಗೂ. ಯಾರು ನಾನ್ ಸೆನ್ಸ್ ಕಮೆಂಟ್ ಹಾಕಿರ್ತೀನೋ ನಾನು ಆ ಕಮೆಂಟ್ನ ಡಿಲೀಟ್ ಮಾಡಿಬಿಡ್ತೀನಿ, ನಾನು ಕಮೆಂಟ್ ಬಾಕ್ಸಲ್ಲೇ ಇರಕ್ ಬಿಡಲ್ಲ. ನಿಮ್ಗೆ ಇಷ್ಟ ಇದ್ರೆ ನೋಡಿ, ಆಯ್ತಾ? ಒಬ್ರನ್ನ ದ್ವೇಷ ಮಾಡಕ್ ಹೋಗ್ಬೇಡಿ. ಕೆಲವ್ರಿಗೆ ಏನಂದ್ರೆ ಅವ್ರಿಗೆ ಮಾಡಕ್ ಕೆಲ್ಸ ಇಲ್ವನ್ನೋ ಮೋಸ್ಟ್ಲಿ ಗೊತ್ತಿಲ್ಲ. ಕೆಲ್ಸ ಇದ್ದಿದ್ರೆ ಅವ್ರು ಆ ಥರ ಕಮೆಂಟ್ ಹಾಕೊಂಡು ಕೂತ್ಕೊಳ್ಳಲ್ಲ. ಬಟ್ ಅವನ್ನೆಲ್ಲ ನಾವು ಪಾಸಿಟಿವ್ ಆಗಿ ತಗೋಬೇಕು ಹೊರತು ನೆಗೆಟಿವ್ ತಗೋಬಾರ್ದು. ಬಿಡು, ತಲೆ ಕೆಡಿಸ್ಬಿಡ. 1-2 ಅಲ್ವಾ, ತಲೆ ಕೆಡಿಸ್ಬೋದು. ನಾವು ಒಬ್ಬರಿಬ್ಬರು ನೋಡ್ಕೊಂಡು ಕೂತ್ರೆ ಇಲ್ಲಿ ಲಕ್ಷಾಂತರ ಜನ ಇರ್ತಾರೆ. ನಾವು ಅವ್ರಿಗೋಸ್ಕರ ಇದು ಮಾಡಬೇಕು. ಅದಕ್ಕೋಸ್ಕರ ನೀನು ಒಬ್ಬರನ್ನ ಯೋಚನೆ ಮಾಡ್ಕೊಂಡ್ರೆ ಇಲ್ಲಿ ಲಕ್ಷಾಂತರ ಜನ ಫಾಲೋ ಮಾಡ್ತಾ ಇರೋದು ನಮಗೆ ಇಷ್ಟಪಡೋರು. ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಅವ್ರ ಬಗ್ಗೆ ಎಲ್ಲ ಬಿಟ್ಟಾಕ್ಬಿಡು. ಅವ್ರದ್ದೆಲ್ಲ ತಲೆ ಕೆಡಿಸ್ಕೊಬಾರ್ದು. ಒಳ್ಳೇದಕ್ಕೆ ಮಾತ್ರ ನಾವು ರೆಸ್ಪಾನ್ಸ್ ಮಾಡ್ಬೇಕು, ಕೆಟ್ಟದಕ್ಕೆ ರೆಸ್ಪಾನ್ಸ್ ಎಲ್ಲ ನೋಡೋಕೆ ಹೋಗ್ಬಾರ್ದು ಅನ್ನೋದು. ಅದಕ್ಕೆ ಡಿಲೀಟ್ ಮಾಡ್ತೀನಿ. ಬಟ್ ನಾನು ಹೇಳ್ಬೇಕಂತ ಹೇಳ್ತಿದ್ದೀನಿ, ಯಾಕೆ ಅಂತಂದ್ರೆ ಎಲ್ರಿಗೂ ನಾನು ಇಷ್ಟು ಶುದ್ಧ ಕಮೆಂಟಿಗೆ ರಿಪ್ಲೈ ಕೊಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಅಂದ್ರೆ ಯಾರ್ಯಾರು ಬ್ಯಾಡ್ ಕಮೆಂಟ್ ಹಾಕಿರ್ತೀರಾ ಅವ್ರೆಲ್ರಿಗೂ ನಾನು ಇಷ್ಟು ರಿಪ್ಲೈ ಕೊಟ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಸೊ ನೀವೇ ಹೇಳ್ಬಿಡಿ, ಇಂಥ ಟೈಮಲ್ಲಿ ಇಂಥ ಮಾತನ್ನ ನಾನು ಓವರಾಗಿ ಮಾತಾಡಿದ್ದೀನಿ ಅಂತ ಹೇಳ್ಬಿಡ್ರಿ, ಆಯ್ತಾ? ಹೌದು, ನಾನು ಮಾತಾಡೋ ಟೋನ್ ಹೀಗಿರ್ಬೋದು, ನನ್ನ ವಾಯ್ಸ್ ಮೇ ಬಿ ಈ ಥರ ಇರ್ಬೋದು, ಅದು ನಿಮಗೆ ಇರಿಟೇಷನ್ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ, ಆಯ್ತಾ? ದೇವ್ರು ಕೊಟ್ಟಿರೋದನ್ನ ನಾವು ಎಕ್ಸೆಪ್ಟ್ ಮಾಡಿರ್ತೀವಿ. ನಾವು ರೂಪ ಆಗಲಿ ಒಬ್ರು ವಾಯ್ಸ್ ಆಗಲಿ ಯಾವತ್ತೂ ಕೂಡ ಹೀಯಾಳಿಸ್ಬೇಡಿ. ಅದು ಹೇಗೆ ಇರಲಿ, ಅದು ಕೆಟ್ಟಾಗೆ ಇರಲಿ, ಅದು ನಿಮಗೆ ಇರಿಟೇಷನ್ ಆಗ್ತಿರ್ಲಿ, ಏನೇ ಆಗಿರಲಿ, ಇನ್ನೊಬ್ರನ್ನ ಯಾವತ್ತೂ ಹೀಯಾಳ್ಸಕ್ಕೆ ಹೋಗಬೇಡಿ, ಆಯ್ತಾ? ಯಾಕಂತಂದ್ರೆ ನಾವು ಯಾರೂ ಪರ್ಫೆಕ್ಟ್ ಇರಲ್ಲ. ನಾನು ಒಂದ್ರಲ್ಲಿ ಪರ್ಫೆಕ್ಟ್ ಇದ್ದೀನಿ ಅಂತಂದ್ರೆ ಇನ್ನೊಂದ್ರಲ್ಲಿ ನಾನು ಎಡವಿರ್ತೀನಿ, ಇಲ್ಲ ಇನ್ನೊಂದ್ರಲ್ಲಿ ದೇವ್ರು ನನಗೆ ಕಮ್ಮಿ ಕೊಟ್ಟಿರ್ತಾನೆ. ಬಟ್ ನಾನು ಇನ್ನೊಬ್ರನ್ನ ನೋಡಿ ನಾನು ಹಾಡ್ಕೊಳ್ಳೋದು ಹೇಗೆ? ಬಿಕಾಸ್ ನನ್ನಲ್ಲೇ ಒಂದು ಕೊಂಕು ಏನಾದರೂ ಒಂದು ದೇವ್ರು ಮಾಡಿ ಕಳಿಸಿರ್ತಾನೆ. ಸೊ ನಾನು ಹೇಗೆ ಇನ್ನೊಬ್ರು ನೋಡಿ ಆಡ್ಕೊಳ್ಳಿ, ಅದನ್ನ ನೀವು ಥಿಂಕ್ ಮಾಡಬೇಕು. ಸೊ ಎಲ್ಲದರಲ್ಲೂ ಏನಾದರೂ ಒಬ್ಬ ಮನುಷ್ಯ ಅಂದಮೇಲೆ ಅವನಲ್ಲಿ ಏನಾದ್ರೂ ಒಂದು ತಪ್ಪಿದ್ದೇ ಇರುತ್ತೆ. ಯಾರೂ ಪರ್ಫೆಕ್ಟ್ ಇಲ್ಲ ಭೂಮಿ ಮೇಲೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ರೊಬ್ರು ಮಾತಾಡೋ ಶೈಲಿ ಬೇರೆ ತರ ಇರುತ್ತೆ, ಒಬ್ರೊಬ್ರು ನೋಡೋ ರೀತಿ ಬೇರೆ ತರ ಇರುತ್ತೆ, ಒಬ್ರೊಬ್ರು ಇರೋ ರೀತಿ ಇರುತ್ತೆ, ಅವ್ರ ರೂಪ ಬೇರೆ ತರ ಇರುತ್ತೆ. ಸೊ ಅದನ್ನೆಲ್ಲನೂ ಆಡ್ಕೊಂತ ಕುತ್ಕೊಳಕ್ ಹೋಗ್ಬೇಡಿ. ಸೊ ದೇವ್ರೇ ಕೊಟ್ಟಿದ್ದಾನೆ, ಅದು ಅವ್ರ ನಡವಳಿಕೆ, ಅದು ಅವ್ರ ಗುಣ ಹಾಗೆ ಬಂದಿರುತ್ತೆ. ಸೊ ಅದನ್ನ ನೀವು ಎಕ್ಸೆಪ್ಟ್ ಮಾಡೋದಿದ್ರೆ ಮಾಡಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಅದು ಬಿಟ್ಬಿಟ್ಟು ದಯವಿಟ್ಟು ಮನಸ್ಸಿಗೆ ನೋವಾಗತ್ತರ ಮಾತ್ರ ಕಮೆಂಟ್ ಹಾಕ್ಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ, ಬೇರೆ ಏನಿಲ್ಲ. ಇದನ್ನೇ ಆಕ್ಚುಲಿ ನಾನು ಮಾಡ್ಬೇಕಂತಿದ್ದಿದ್ದು ವ್ಲಾಗ್ನ. ಬಟ್ ಇದನ್ನೇ ಫುಲ್ ಮಾತಾಡ್ತಾ ಹೋದ್ರೆ ಒಳ್ಳೆ ಕಮೆಂಟ್ ಹಾಕೋರ್ಗೂ ಬೇಜಾರಾಗುತ್ತೆ. ಸೊ ನಾನು ಒಳ್ಳೆ ಕಮೆಂಟ್ ಹಾಕೋರಿಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತೀನಿ. ಸೊ ನಾನು ಅಟ್ಲೀಸ್ಟ್ ಎಲ್ಲ ಕಮೆಂಟಿಗೂ ರಿಪ್ಲೈ ಮಾಡಕ್ ಆಗಿಲ್ಲ ಅಂತಂದ್ರೂ ನಾನು ಅಟ್ಲೀಸ್ಟ್ ಲೈಕ್ ಆದ್ರೂ ನಾನು ಆ ಕಮೆಂಟಿಗೆ ಕೊಟ್ಟಿರ್ತೀನಿ. ಪ್ರತಿ ಒಂದು ಕಮೆಂಟ್ನು ಬಿಡ್ದಲ್ಲ ನಾನು ಓದಿರ್ತೀನಿ. ಅದಂತೂ ನಿಜ 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 ಅಷ್ಟೇ ಗೈಸ್. ನಾನು ನೆಕ್ಸ್ಟ್ ವ್ಲಾಗ್ನ ಬೇಬಿ ರೋಟೀನ್, ಡೈಲಿ ರೋಟೀನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಿಮ್ಗೇನಾದರೂ ಆ ವ್ಲಾಗ್ ಬೇಕಂತಂದರೆ ಬೇಕು ಅಂತ ಕಮೆಂಟ್ ಮಾಡಿ ಅಷ್ಟೇ. ಏನಿಲ್ಲ, ಬೇರೆ ಏನಿಲ್ಲ. ಇದನ್ನ ಹೇಳಬೇಕಿತ್ತು, ಅದನ್ನ ಹೇಳಿದ್ದೀನಿ ಅಷ್ಟೇ. ಇದರಲ್ಲೂ ನಿಮ್ಗೆ ಓವರ್ ಏನಾದರೂ ಅನಿಸಿದೆ ಅಂತಂದ್ರೆ ಇದ್ರ ಮೇಲೂ ನಾನೇನು ಮಾಡೋಕ್ಕಾಗಲ್ಲ. ಹೋಪ್ಲೆಸ್ ಅಷ್ಟೇ.
ಹೇಳಿ ನೀನೇನು ಏನ್ ಹೇಳೋದಿಲ್ಲ, ಏನು ಮಾತಾಡಲ್ಲ ನೋಡಿ, ನಾನು ಏನೇ ಮಾಡಿ ಏನು ಮಾತಾಡೋದಲ್ಲ, ಬಟ್ ನನ್ಕಿಂತ ಜಾಸ್ತಿ ಇವಳೆ ಮಾತಾಡೋದು. ಯಾಕಂದ್ರೆ ನನ್ಗೆ ಮಾತಾಡೋದು ಬರಲ್ಲ. ಎಲ್ಲಿ ಏನಾದ್ರು ತಪ್ಪು ಮಾತಾಡ್ತೀನಿ ಅನ್ನೋ ಬೈಕೋಸ್ಕರ ನಾನು ಇವಳನ್ನ ಮಾತಾಡೋಕೆ ಬಿಡ್ತೀನಿ. ನೀವು ಯಾವ ಥರ ಡೈರೆಕ್ಟ್ ಆಗಿ ಬಂದಾಗ ಇವಳು ಮಾತಾಡೋಕೆ ನಾನು ಬಿಡಲ್ಲ, ನಾನೇ ಜಾಸ್ತಿ ಮಾತಾಡೋದು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಮೊಬೈಲಲ್ಲಿ ಒಂಥರ ಇದ್ದಾಗ ಮೊಬೈಲೇ ನಮ್ಮ ಜೀವನ ಅಲ್ಲ, ಓಕೆನಾ? ಮೊಬೈಲಲ್ಲಿ ನಾವು ಏನು ಮಾಡ್ತೀವಿ ಅದೇ ನಮ್ಮ ಜೀವನ ಅಲ್ಲ, ಒರಿಜಿನಲ್ಲೇ ಬೇರೆ ಜೀವನ ಇದೆ, ಓಕೆನಾ? ಇವಳು ಮೊಬೈಲಲ್ಲಿ ಮಾತಾಡ್ಬೋದು ಅಷ್ಟೇ. ಡೈರೆಕ್ಟ್ ಬಂದಾಗ ನನ್ನ ಹತ್ರ ಮಾತಾಡೋದು. ಯಾರೇ ಬರಲಿ, ಒಂದು ಯಾರೇ ಫ್ಯಾನ್ಸ್ ಆಗಲಿ ಯಾರೇ ಬಂದಾಗ ನಾನು ಫಸ್ಟ್ ಮಾತಾಡಿದ್ಮೇಲೆ ಇವಳು ಮಾತಾಡೋದು ಬಿಡೋದು. ಯಾಕಂದರೆ ನನಗೆ ಮೊಬೈಲಲ್ಲಿ ಒಂಥರ ನಾಚಿಕೆ, ಅದಕ್ಕೋಸ್ಕರ ನಾನು ಜಾಸ್ತಿ ಮಾತಾಡಲ್ಲ. ಬಟ್ ಡೈರೆಕ್ಟ್ ಅಂತ ಬಂದರೆ ನೀವೇನು ಮಾತಾಡ್ತೀರೋ ಅದಕ್ಕಿಂತ 20% ಜಾಸ್ತಿನೇ ಮಾತಾಡಿರ್ತೀನಿ ಅನ್ನೋದು ನನ್ನ ಮೈಂಡ್ ಸೆಟ್ಟಲ್ಲಿ ಹೇಳ್ತಾ ಇದ್ದೀನಿ. ಒಬ್ಬೊಬ್ರಿಗೆ ಒಂದೊಂಥರ ಕ್ಯಾಟಗರಿ, ಒಬ್ಬೊಬ್ರು ಮೊಬೈಲ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀರಾ. ಹೌದು, ಅವ್ರೊಬ್ರು ಇವ್ನಿಗೆ ಕ್ಯಾಮ್ರಾ ಅಂದ್ರೆ ಭಯ ಇದೆ, ಸೊ ಇವ್ನು ಕ್ಯಾಮ್ರಾ ಮುಂದೆ ಮಾತಾಡಕ್ ಇಷ್ಟಪಡಲ್ಲ. ನಾನು ಕ್ಯಾಮ್ರಾ ಮುಂದೆ ಭಯ ಬಟ್ ನನಗೆ ಒಂದು ಸೆಕೆಂಡ್ ಭಯ ಅಂತ ನನಗೇನಿಲ್ಲ. ಬಟ್ ಯಾಕೆ ಸುಳ್ಳು ಹೇಳೋಣ, ಬಟ್ ಎಲ್ಲಿ ಒಂಚೂರು ತಪ್ಪು ಮಾತಾಡಿದ್ರು, ಒಂಚೂರು ಎಡವಿದ್ರು ಬೇರೆ ಥರ ಆಗೋಗ್ತಾವಲ್ಲ ಅನ್ನೋದು ಭಯ. ಅದಕ್ಕೋಸ್ಕರ ಅದೊಂದು ಭಯಕ್ಕೋಸ್ಕರ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಇವಳಾರ ಸ್ವಲ್ಪ ಎಜುಕೇಶನ್ ಮಾಡೋಳೆ, ತಿಳ್ಕೊಂಡು ಮಾತಾಡ್ತಾಳೆ ಅನ್ನೋದಕ್ಕೆ ಒಂದು ಮೈಂಡ್ ಸೆಟ್ಟಲ್ಲಿ ಇವಳು ಬಿಡ್ತೀನಿ ಹೊರತು ಯಾವ ಉದ್ದೇಶದ ಮೇಲೆ ಇವಳು ಜಾಸ್ತಿ ಮಾತಾಡೋದು ಬಿಡಲ್ಲ. ಇನ್ನೊಂದೇನಂದ್ರೆ ಜನಗಳಿಗೆ ಬೇಗ ಬೇಗ ಮಾತಾಡ್ತಾ ಇದ್ರೆ ಜನಗಳು ಅಟ್ರಾಕ್ಟ್ ಆಗ್ತಾರೆ. ನಾವು ಇಬ್ರು ಕೂಡ ಸೈಲೆಂಟ್ ಆಗಿ ಕೂತ್ಕೊಬಿಟ್ರೆ ವ್ಲಾಗ್ ನೋಡಲ್ಲ, ನಿಮ್ಗೂ ಬೋರ್ ಅನ್ಸ್ಬಿಡುತ್ತೆ. ನೀವು ಏನ್ ಮಾಡ್ತೀರಾ, ಸ್ಕ್ರೋಲ್ ಮಾಡ್ಬಿಡ್ತೀರಾ ವ್ಲಾಗ್ನ. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಬ್ರಾದ್ರೂ ವ್ಲಾಗಲ್ಲಿ ಮಾತಾಡ್ಬೇಕಲ್ವಾ? ಸೊ ಯೂಟ್ಯೂಬ್ ಚಾನಲ್ ಇದೆ, ನಾವು ಒಂದು ವ್ಲಾಗ್ ಮಾಡ್ತೀವಿ ಅಂತಂದ್ರೆ ಯಾರಾದ್ರೂ ಒಬ್ರು ಕಂಟಿನ್ಯೂಸ್ ಮಾತಾಡ್ತಾ ಇರಬೇಕು, ನಿಮಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರಬೇಕು. ಸೊ ಅದರಿಂದ ನಾನು ಆ ಥರ ಮಾತಾಡ್ತೀನಿ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅಥವಾ ನಾನು ಓವರ್ ಆಗಿ ಎಕ್ಸ್ಪೋಸ್ ಮಾಡ್ಕೋಬೇಕು ಅಂತ ಯಾವುದೇ ರೀತಿ ಇಲ್ಲ. ಆ ರೀತಿ ಮಾಡೋದಾಗಿದ್ರೆ ನಾವು ಈ ಥರ ಸಿಂಪ್ಲಿಸಿಟಿಯಾಗಿ ವ್ಲಾಗೇ ಮಾಡ್ತಿರ್ಲಿಲ್ಲ. ನಾವು ಕೂಡ ಎಲ್ಲರಂತೆ ಬಿಲ್ಡಪ್ ಅಲ್ಲಿ ಮೆರಿತಾನೆ ವ್ಲಾಗ್ ಮಾಡ್ಬೋದಿತ್ತು. ನಾನು ಏನು ನಮ್ಮನ್ನ ಪ್ರೀತಿ ಮಾಡೋ ಜನಗಳಿಗೋಸ್ಕರ ವ್ಲಾಗ್ ಯಾವ್ದೋ ಓವರ್ ರೀತಿ ಮಾಡೋದಿದ್ರೆ ನಾವು ಎಲ್ರ ತರ ಆಡಂಬವಾಗಿ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಎಲ್ರ ತರ ನಾವು ಕೂಡ ಒಂದು ವ್ಲಾಗ್ ಮಾಡ್ಬೋದಿತ್ತು. ಬಟ್ ನಮ್ಗೆ ಆತರ ಉದ್ದೇಶ ಇಲ್ಲ. ಓವರ್ ಆಗಿ ಮಾಡೋದಿದ್ರೆ ನಾವು ಅವಾಗ್ಲೇ ಓವರ್ ಆಗಿ ಮಾಡ್ತಿದ್ವಿ, ಇಷ್ಟೊತ್ತವರೆಗೂ ಟೈಮ್ ತಗೊಳ್ತಾ ಇರ್ಲಿಲ್ಲ. ಆಯ್ತಾ? ಅದು ನೀವ್ ಅರ್ಥ ಮಾಡ್ಕೊಳ್ಬೇಕು. ನಾವು ಹೇಗಿದ್ದೀವಿ ನಾವು ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ, ನಮ್ಗೆ ಏನ್ ಅನ್ಸುತ್ತೆ ನಾವು ಅದನ್ನೇ ಮಾತಾಡ್ತೀವಿ, ಹಾಗೆ ವ್ಲಾಗ್ ನ ಎಂಡ್ ಕೂಡ ಮಾಡ್ತೀವಿ. ಯಾವುದೇ ರೀತಿ ಓವರ್ನ ನಾವು ಸೇರಿಸಿ ಮಸಾಲ ಗಿಸಲೆಲ್ಲ ಹಾಕ್ಸಿ ನಾವೇನು ಮಾಡಕ್ ಹೋಗಲ್ಲ. ನೀವೇ ಎಷ್ಟೊಂದ್ ಜನ ಹೇಳಿದಿರ ಮೇಕಪ್ ವ್ಲಾಗ್ ಮಾಡಿ, ಜೋಲೋ ಚಿಪ್ಸ್ ಚಾಲೆಂಜ್ ಮಾಡಿ ಹಾಗೆ ಹೀಗೆ ಅಂತ ಹೇಳ್ತೀರ. ಬಟ್ ಅದ್ ಯಾವ್ದು ನಮ್ಗೆ ಇಷ್ಟ ಆಗಲ್ಲ. ಬಿಕಾಸ್ ನಾವೇನ್ ಇರ್ತೀವಿ ನಮ್ಗೆ ಅದೇ ಇಷ್ಟ. ನಮ್ಗೆ ಬೆಳಗ್ಗೆ ಡಿಸೈಡ್ ಮಾಡ್ತೀವಿ ಏನ್ ಮಾತಾಡ್ಬೇಕು ಅನ್ನೋದು, ಬೆಳಗ್ಗೆ ಯೋಚನೆ ಮಾಡ್ತೀವಿ. ಬೆಳಗ್ಗೆಯಿಂದ ಬರೋದು ಮಧ್ಯಾಹ್ನ ಅದೇನ್ ಹೇಳಿರ್ತೀವೋ ಅಷ್ಟೇ ಮಾತಾಡೋದ್ರ ಬಿಟ್ಟು ನೀವು ಜಾಸ್ತಿ ಮಾತಾಡಲ್ಲ ನಾವು. ಅದೇನಿದೆ ನಮ್ ಬಗ್ಗೆ ಮಾತ್ರ ನಾವು ಏನು ಬ್ಲಾಗ್ ಅಲ್ಲಿ ಮಾತಾಡಕ್ ಹೋಗಲ್ಲ. ಇಲ್ಲಿ ಏನು ನಮ್ಗೆ ಯಾವ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಏನ್ ಮಾಡಿರ್ತೀರ ನೀವು, ನಾವು ಅದ್ರ ಬಗ್ಗೆ ನಿಂತು ಮಾತಾಡ್ತೀವಿ. ನಿಮ್ಗೋಸ್ಕರ ಮಾಡ್ತೀವಿ ಹೊರತು ನಾನು ಓವರ್ ಆಗಿ ತೋರಿಸ್ಕೊಳ್ಬೇಕು ಅಂತ ನನ್ಗೆ ಯಾವ್ದೇ ರೀತಿ ಉದ್ದೇಶ ಇಲ್ಲ. ದಯವಿಟ್ಟು ಆತರ ಹಾಕೋದನ್ನ ನಿಲ್ಲಿಸಿ. ನಾವು ಹಂಗ್ ಮಾಡಂಗಿದ್ರೆ ನಾವು ಬರೀ ಬ್ಲಾಗ್ ಮಾಡೋದ್ ಬೇಡ, ಬರೀ ರೀಲ್ಸ್ ಮಾಡಿದ್ರೆ ಎಷ್ಟೋ ಗೊತ್ತಾ ನಿಮ್ಗೆ ಎಲ್ಲ ಆತರ. ಇನ್ನೊಂದೇನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮೇ ಜೀವನ ಅಲ್ಲ. ನಾನು ಈಗಲೂ ಹೇಳ್ತೀನಿ, ದೇವ್ರ ಮೇಲಾಣೆಗೂ ಸತ್ಯವಾಗ್ಲೂ ಇನ್ಸ್ಟಾಗ್ರಾಮ್ ಇಂದ ಒಂದೇ ₹1 ಸಹ ಬರಲ್ಲ. ನೀವು ಹೋಗಿ ನೋಡ್ಬೋದು. ನಾನು ಇಲ್ಲಿವರೆಗೂ ಒಂದೇ ಒಂದು ಹಾಸ್ಪಿಟಲ್ ಮತ್ತೆ ಒಂದು ಒಂದು ಪರ್ಪಲ್ ಆ್ಯಪ್ದು ಒಂದು ಕ್ರೀಮ್ ಬಿಟ್ರೆ, 2 ಬಿಟ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಷನ್ನೇ ಮಾಡಿಲ್ಲ, ರೀಲ್ಸೇ ಬಿಟ್ಟಿಲ್ಲ. ಅದರಿಂದ ಬಿಟ್ರೆ ನಮ್ಗೆ ₹1 ರೀಲ್ಸ್ ಮಾಡೋದ್ರಿಂದ ದುಡ್ಡು ಬರಲ್ಲ. ಅದನ್ನ ನೀವ್ ಅನ್ಕೊಂತೀರ. ನಾವ್ ವಿಡಿಯೋಸ್ ಮಾಡ್ತಾ ಇರೋದು ನಮ್ ಖುಷಿಗೋಸ್ಕರ, ನಾವು ನೋಡಿ ಖುಷಿ ಪಡ್ಬೇಕು. ನಾವೊಂದು ಮೆಮೊರಿನ ಕಲೆಕ್ಟ್ ಮಾಡ್ಕೋಬೇಕು. ಮೆಮೊರಿ ಆಗಿರ್ಲಿ, ನಮ್ದು ಒಂದು ಜರ್ನಿ ಏನಿದೆ, ನಾವು ಲವ್ ಮಾಡಿದ್ದು, ನಾವು ಮದುವೆ ಆಗಿದ್ದು, ನಮಗೆ ಬೇಬಿ ಆಗಿದ್ದು, ಅದೆಲ್ಲ ನಮಗೆ ಮೆಮೊರಿ ಇರ್ಲಿ ಅಂತೇಳಿ ನಾವು ರೀಲ್ಸ್ ಮಾಡಿರೋದು. ಯಾವುದೇ ರೀತಿ ಮೆರಿಬೇಕು, ಓವರ್ ಆಗಿ ತೋರಿಸ್ಕೋಬೇಕು, ನಾವೇನೋ ದೊಡ್ಡ ಸ್ಟಾರ್ ಆಗ್ಬೇಕು ಅಂತ ಮಾಡಿರೋದಲ್ಲ. ಅದು ನಮ್ಮ ಖುಷಿಗೋಸ್ಕರ ನಾವು ಮಾಡಿರೋಂತಹ ವಿಡಿಯೋಸ್. ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಬರ್ತಾ ಇಲ್ಲ. ನಾವು ಇನ್ಸ್ಟಾಗ್ರಾಮ್ ನಂಬ್ಕೊಂಡು ಜೀವನನೂ ಮಾಡ್ತಲ್ಲ, ಯೂಟ್ಯೂಬ್ ನಂಬ್ಕೊಂಡು ಜೀವನನೂ ಮಾಡ್ತಲ್ಲ. ಹಾಗೆ ಮಾಡೋದಿದ್ರೆ ನಾವು ದಿವ್ಸಕ್ಕೆ ಒಂದ್ ಬ್ಲಾಗ್ ಡೈಲಿ ಬಿಡ್ಕೊಂತ ಹೋಗ್ತಿದ್ವಿ. ಯಾವಾಗ ನಿಮ್ ಕಡೆಯಿಂದ ರಿಕ್ವೆಸ್ಟ್ ಜಾಸ್ತಿ ಬರುತ್ತೆ, ಸಿಸ್ಟರ್ ಪ್ಲೀಸ್ ವ್ಲಾಗ್ ಮಾಡಿ ಅಂತ, ಅವಾಗ್ಲೇ ವ್ಲಾಗ್ ಮಾಡ್ತೀವಿ ಹೊರತು ನಾವು ಹುಚ್ಚುಚ್ಚಾಗಿ ಡೈಲಿ ಒಂದೊಂದು ವ್ಲಾಗ್ ಬಿಡ್ಕೊಂಡು ಹೋಗಲ್ಲ. ಎಸ್, ಅದನ್ನ ತಿಳ್ಕೊಳ್ಳಿ ಅಷ್ಟೇ. ಇದ್ರಲ್ಲ ನಿಮ್ಗೆ ಅರ್ಥ ಆಗುತ್ತೆ ಏನ್ ಓವರ್ ಅಲ್ಲ ಅಂತೇಳಿ. ಪ್ಲೀಸ್ ಅರ್ಥ ಮಾಡಿ. ಲೆಂತ್ ಆಯ್ತು ವಿಡಿಯೋ, ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಷ್ಟೇ, ಏನಿಲ್ಲ. ನಿಮ್ಗೆ ಒಳ್ಳೇದ ಬಯಸ್ಬೇಕನ್ಸಿದ್ರೆ ಒಳ್ಳೇದ್ ಬಯಸ್ರಿ, ಕೆಟ್ಟದ್ ಬಯಸ್ಬೇಕಂದ್ರೆ ಕೆಟ್ಟದೇ ಬಯಸಿ ದೇವ್ರ ನೋಡ್ಕೊಳ್ಳಿ. ಯಾಕಂದ್ರೆ ಯಾವ್ದಕ್ಕೂ ನಾವು ನೀವು ಹೇಳಿ ಡಿಸೈಡ್ ಮಾಡೋಣ, ದೇವ್ರ ಅವನೇನಾದ್ರು ಒಂದು ಮೈಂಡ್ ಸೆಟ್ ಅಲ್ಲಿ ಕೂತಿದೆ. ಓಕೆ, ನೀವು ಯಾವ್ದು ಹೇಳ್ತಾರೋ ಅದನ್ನ ತಿದ್ಕೊಂತೀವಿ. ಬಟ್ ಯಾವ್ದು ತಿದ್ದಿರೋ ಎಲ್ಲ ನಾವು ಮಾಡಿರೋದನ್ನ ಮತ್ತೆ ನಾವೇನಾದ್ರು ತಿದ್ಕೊಂತ ನಾವ್ ಏನೂ ತಪ್ಪು ಮಾಡಿಲ್ಲ ಗೈಸ್. ನಾವ್ ಇಲ್ಲಿವರೆಗೂ ಒಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿಲ್ಲ, ಒಂದ್ ಮೈ ಕಾಣೋ ಬಟ್ಟೆ ಹಾಕೊಂಡಿಲ್ಲ, ಬೇರೆ ಭಾಷೆ ರೀಲ್ಸ್ ಮಾಡಿಲ್ಲ. ನಾವು ಕನ್ನಡ ಬಿಟ್ಟು ಏತಕ್ಕೆ ಇಷ್ಟು ದ್ವೇಷ ಮಾಡ್ತೀರಾ? ಬರೀ ಒಂದ್ ಮಾತಿಂದ ಓವರ್ ಆಡ್ತೀಯ ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ನೀವು ಅಷ್ಟೆಲ್ಲ ಕಮೆಂಟ್ ಹಾಕ್ತಿರಲ್ಲ. ಏನು ಮಾಡಿಲ್ಲ ಅಂತಂದ್ರೆ ಇನ್ನೇನಾದ್ರೂ ನಾವು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿ, ಬೇರೆ ಲ್ಯಾಂಗ್ವೇಜ್ ರೀಲ್ಸ್ ಮಾಡಿ, ಮೈ ಪೂರ್ತಿ ಎಕ್ಸ್ಪೋಸ್ ಮಾಡ್ಕೊಂಡು ಡ್ರೆಸ್ ಹಾಕೊಂಡು ಅಲ್ಲಿ ಇಲ್ಲಿ ಶೋಕಿಗಳು ಮಾಡ್ಕೊಂಡಿದ್ರೆ ಇನ್ ಯಾವ ರೀತಿ ಕಮೆಂಟ್ ಹಾಕ್ತಿದ್ರು?
ಜಾಸ್ತಿ ಲೆಂತ್ ಆಗ್ಬಿಡ್ತು. ಲೆಂತ್ ಆದರೆ ಎಡಿಟ್ ನಿಮ್ಗೂ ಪೋಸ್ಟ್ ಮಾಡೋಕ್ಕಾದ್ರೆ ಇನ್ನೂ ಕಷ್ಟ. ಓಕೆ ಎಸ್, ಇದು ಏನೇ ವ್ಲಾಗ್ ಮಾಡಿದ್ರು ನಿಮ್ಗಳ ಖುಷಿಗೋಸ್ಕರ. ಅದು ಬಿಟ್ರೆ ನಾವು ಮೆಮೊರಿ ಕಲೆಕ್ಟ್ ಮಾಡ್ಕೋಬೇಕನ್ನೋ ಖುಷಿಗೋಸ್ಕರ ಬಿಟ್ರೆ ನಾವು ಸ್ಟಾರ್ ಆಗ್ಬೇಕು, ಓವರ್ ಆಗಿ ಮಾತಾಡ್ಬೇಕು ಅಂತ ಯಾವುದೇ ಉದ್ದೇಶನೂ ಇಲ್ಲ ಗೈಸ್. ಇದರಲ್ಲೂ ಅಷ್ಟೇ, ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಷ್ಟೇ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋದು ಒಂದೇ, ಏನೇ ಇದ್ರು ತಪ್ಪಿದ್ರು ಹೇಳ್ರಿ. ಹೌದು, ನಾನು ಮಾತಾಡೋದು ಒಂದ್ ಸ್ವಲ್ಪ ಇದಿರ್ಬೋದು, ಬಟ್ ಅಂಬಿ ಮಾತಲ್ಲಿ ಮೆಚುರಿಟಿ ಇರುತ್ತೆ. ಅವ್ನು ಮಾತಾಡಿದ್ರೆ ಒಂದು ಅರ್ಥ ಇರುತ್ತೆ, ಮೀನಿಂಗ್ ಇರುತ್ತೆ, ಒಪ್ಕೊಳ್ತೀನಿ. ಬಟ್ ನಾನ್ ಮಾತಾಡೋದ್ರಲ್ಲೂ ಏನ್ ತೀರಾ ನಾನ್ಸೆನ್ಸ್ ಇರಲ್ಲ ಅನ್ಕೊಂತೀನಿ. ಅದಕ್ಕೆ ಓಕೆ, ಬಾಯ್, ಸಿಗೋಣ. ಬಾಯ್ ಮಾಡಿ ಬಾಯ್. ಸೊ ಎಸ್, ಕೆಟ್ಟದ್ದು ಮಾತಾಡೋಕೆ ಹೋಗಿ ಒಳ್ಳೇದನ್ನ ಮರ್ತು ಬಿಟ್ಟಿದ್ದೀವಿ. ಸೊ ಎಲ್ರಿಗೂ ಸಾರಿ. ಯಾರೆಲ್ಲ ನಮ್ಗೆ ಇಷ್ಟಪಡ್ತೀರೋ ಹೀಗೆ ಇಷ್ಟಪಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗಳಿಗೆ ಸ್ಪೆಷಲಿ ನಿಮ್ಮ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಬ್ಲಾಗೇ ಸಾಕಾಗಲ್ಲ, ಅಷ್ಟು ಪ್ರೀತಿ ಸಪೋರ್ಟ್ ಕೊಟ್ಟಿದ್ದೀರಾ. ಸೊ ಇದೇನಿದ್ರು ಬ್ಯಾಡ್ ಅಲ್ಲೇ ಬಿಟ್ಬಿಡೋಣ, ಏನಿದ್ರು ಗುಡ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಯಾರೆಲ್ಲ ಪ್ರೀತಿ ಮಾಡ್ತೀರಾ, ನನಗೆ, ನಮ್ಮ ಪಾಪುಗೆ, ಅಂಬಿಗೆ ತುಂಬಾನೇ ಬ್ಲೆಸಿಂಗ್ಸ್ ಕೊಟ್ಟಿದ್ದೀರಾ, ತುಂಬಾನೇ ಆಶೀರ್ವಾದ ಮಾಡಿದ್ದೀರಾ. ಸೊ ಅದಕ್ಕೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಋಣಿ ಆಗಿರ್ತೀನಿ. ಸೊ ನನಗೆ ಇವತ್ತು ವ್ಲಾಗ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ ಬಿಕಾಸ್ ಆಫ್ ದಟ್ ಕಮೆಂಟ್ಸ್. ಒಂದೇ ಒಂದು ಕಮೆಂಟ್ ಓವರಾಗಿ ಮಾತಾಡ್ಸ, ಅದೊಂದು ಕಮೆಂಟಿಂದ ನಂಗೆ ಇಷ್ಟನೇ ಇರಲಿಲ್ಲ. ಬಟ್ ಆಲ್ದೋ ಏನು ಮಾಡೋಕ್ಕಾಗಲ್ಲ. ಓಕೆ, ಬಾಯ್, ಸಿಗೋಣ. ಓಕೆ ಗೈಸ್, ಅಕಸ್ಮಾತ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅಂಬಿಕಾವೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಅಷ್ಟೇ ಗೈಸ್. ಈ ಮತ್ತೆ ಹೇಳ್ತೀರಿ, ನಾವು ಯಾವುದೇ ರೀತಿ ಕಂಟೆಂಟ್ ವ್ಲಾಗ್ ಮಾಡ್ಸಲ್ಲ. ನಮ್ಮ ಇಷ್ಟಕ್ಕೆ, ನಮ್ಮ ಸಿಂಪ್ಲಿಸಿಟಿಗೆ ನಮ್ಗೆ ಏನು ಬೇಕೋ ಅಷ್ಟೇ ವ್ಲಾಗ್ ಮಾಡ್ತಿರೋದು. ಯಾರಿಗಾದ್ರೂ ಇಷ್ಟ ಇದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಪಾಪು ಮಲಗಿದ್ದಾನೆ, ಮತ್ತೆ ಮಲಗಿಸಿದ್ದೀನಿ ಇನ್ನೊಂದು ರೌಂಡು. ಮಲಗಿದ್ದಾನೋ ಆಟ ಆಡ್ತಿದ್ದಾನೋ ಗೊತ್ತಿಲ್ಲ, ನಮ್ಮಮ್ಮ ಎತ್ಕೊಂಡಿದ್ದಾರೆ. ಸೊ ಹೋಗಿ ಅವನ್ನ ನೋಡಬೇಕು. ಬಾಯ್.